ಅಳ್ಬೇಡ ಕಣ. ನಿದ್ರೆ ಬಂದ್ರೆ ಇದೊಂದು ತಾಪತ್ರೆ ಅವನಿಗೆ. ಏನೇ ಅದು ಒಳಗ್ ಶಬ್ದ? ನಾನೇನ್ ಬೇಕು ಅಂತ ಮಾಡ್ಲಿಲ್ಲ ದೊರೆ, ಕೈ ತಪ್ಪಿ ಬಿದ್ದೋಯ್ತು. ಈ ಮನೇಲಿ ನಾನು ಏನ್ ಮಾಡಿದ್ರು ತಪ್ಪು. ದಿನ ಕೊರಗಿ ಕೊರಗಿ ಸಾಯೋದಕ್ಕಿಂತಲೂ ಒಂದೇ ಸರಿ ಗೊಟ್ಟಕಂದ್ಬಿಟ್ರೆ ಇಲ್ಲಿರೋರ್ಗೆಲ್ಲ ನೆಮ್ಮದಿಯಾಗಿರುತ್ತೆ. ನೋಡೆ, ಏನಾದ್ರೂ ಹೇಳೋದಿದ್ರೆ ನೇರವಾಗಿ ಹೇಳು. ಕೊಂಕಣ ಸುದ್ದಿ ಮೈಲಾರಕ್ಕೆ ಬರ್ಬೇಡ. ಯಾರು? ನಾನಾ ಸುತ್ತಿ ಬಳಸಿ ಮಾತಾಡೋಳು? ಸಿನಿಮಾಗ್ ಬಾ ಅನ್ನೋದು, ದಾರಿಲ್ ತಲೆನೋವು ಅಂತ ನೆಪ ತೆಗೆಯೋದು, ಮನೆಗೆ ವಾಪಸ್ ಕರ್ಕೊಂಡ್ ಬರೋದು, ಈ ಟೆಕ್ನಿಕ್ಗಳೆಲ್ಲ ನಮಗ್ ಗೊತ್ತಿಲ್ಲಪ್ಪ. ನೀವು ಮೊದ್ಲೇ ಮದ್ವೆ ಆಗಿ ಅನುಭವ ಇರೋರು. ಇಂಥವೆಲ್ಲ ಮಾಡಿ ರೂಢಿ. ನಮಗೆ ಇದೇ ಮೊದಲನೇ ಮದ್ವೆ, ನೀವೇ ಮೊದಲನೇ ಗಂಡ. ಒಂದು ಸಾಧಾರಣ ಸಿನಿಮಾ ವಿಷಯಕ್ಕೆ ಇಷ್ಟೊಂದು ಮಾತಾ? ಹೌದು, ನನ್ ಸುಖದಲ್ಲಿ ಮುಳುಗಿಸಿ ತೇಲಿಸ್ತಾ ಇದೀರಲ್ಲ. ಹೆಂಡತಿ ಆದಾಗಿಂದು ಒಂದ್ ಸೀರೆ ಕೇಳಿದಿನ, ಒಂದ್ ಹೂ ಕೇಳಿದಿನ, ಉಪ್ಪು ಖಾರ ಕೂಡ ತಿಂದೆ ಸಂಸಾರ ಮಾಡ್ತಿದ್ದೀರಿ. ಇವತ್ತೇನೋ ಮಾರಾಯರು ಸಿನಿಮಾ ತೋರಿಸ್ತಾರೆ ಅಂತ ಸಂತೋಷವಾಗಿ ಬಂದ್ರೆ ನಿಮ್ ಕಣ್ಣಿಗೆ ಹಿಡ್ಸೋದೇ ಇಲ್ವಲ್ಲ. ಏನಾಯ್ತೆ? ಕೈ ಬಿಡಿ. ಏನಾಯ್ತು ಹೇಳೆ? ನನಗೇನಾದ್ರೆ ನಿಮ್ಗೇನು? ಕೈ ಬಿಡಿ. ಸರಿ ಇರು, ಬರ್ತೀನಿ. ಏನ್ರಿ, ಪಂಡಿತ್ರ ಮನೆಗೆ ಹೋಗಿದ್ರಾ? ನಾನಲ್ಲಿ ಹೋಗ್ಲಿಲ್ವಲ್ಲ. ಮತ್ತೆಲ್ಲಿಗೆ ಹೋಗಿದ್ರಿ? ನಿಮ್ಮ ಅಮ್ಮನ ಮನೆಗೆ ಹೋಗಿ ಪರಿಮಳ ವಾಂತಿ ಮಾಡಿದಾಳೆ, ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಬಂದೆ. ಅಯ್ಯೋ, ಆಹಾ, ನನ್ನ ರೆಡಧೀರಾ ಏನಂತ ಹೇಳಿ ಬಂದ್ರಿ? ಪರಿಮಳ ವಾಂತಿ ಮಾಡಿದಾಳೆ, ಬೇಗ ಬನ್ನಿ ಅಂದೆ. ಅಯ್ಯಯ್ಯೋ, ನಿಮ್ಮಿಂದ ನಾನಿಲ್ಲಿ ಚಿತ್ರಹಿಂಸೆನ ಅನುಭವಿಸ್ತಾ ಇರೋ ಸಾಲದು ಅಂತ ಊರಲ್ಲೆಲ್ಲ ನನ್ ಮಾನ ತೆಗೆದು ಬಂದ್ರಲ್ರಿ. ನಾನೇನ್ ತಪ್ಪು ಮಾಡ್ದೆ? ಏನ್ ಮಾಡದ್ನ? ಅಲ್ರಿ, ನಮ್ ಮದ್ವೆ ಆಗಿ 5 ತಿಂಗಳಾಯ್ತಾನೆ, ಇನ್ನು ಏನು ಇಲ್ವಾ ಅಂತ ಈ ಊರ್ ಹೆಂಗಸ್ರೆಲ್ಲ ನನ್ ಕೇಳ್ತಿದಾರೆ. ನೀವು ಹೋಗಿ ನಮ್ಮಮ್ಮನ್ಗೆ ನಿಮ್ ಮಗಳು ವಾಂತಿ ಮಾಡ್ಕೊಂಡಿದ್ದಾಳೆ ಅಂದ್ರೆ ಅವ್ರು ಏನ್ ತಿಳ್ಕೊಳ್ಳಲ್ಲ. ನಾನ್ ಬಸ್ರಿ ಆಗಿದ್ದೀನಿ ಅಂತ ತಿಳ್ಕೊಳಲ್ವೇನ್ರಿ? ಓಹೋ, ಆ ತರ ಒಂದು ವಿಷಯ ಇದೆಯಾ? ಇಲ್ಲೇ ಇರುತ್ತಾ? ಇಲ್ಲಿ ನಮ್ಮಿಬ್ರ ಮಧ್ಯೆ ಏನ್ ನಡೀತಿದೆ ಅಂತ ಅವ್ರಿಗೇನ್ ಗೊತ್ತು? ಬೇಗ ಹೋಗಿ ಅವ್ರಿಗೆ ಹೇಳ್ಬಿಟ್ ಬನ್ನಿ, ಅಂಥದ್ದೇನು ಇಲ್ಲ ಅಂತ. ಏನ್ರಿ, ಹೇಳ್ಬಿಟ್ ಬಂದ್ರ? ಬಂದೇ ಬಿಟ್ಟು. ಅಯ್ಯೋ, ಪರಿಮಳ, 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 ಏಯ್ ಪರಿಮಳ, ವಾಂತಿ ಮಾಡಿದ್ರು ನಿನ್ ಮೂತಿ ಹಾಗೆ ಇದೆಯಲ್ಲೇ. ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ದ ಕೂತಿರ ನಿನ್ ಗಂಡನ್ ಮೂತಿ ನೋಡು ಹೇಗಿದೆ. ಅಡಿ ಅಂದ್ರೆ ಹಂಗು ಹಿಂಗು ಒಂದ್ ಒಳ್ಳೆ ಸುದ್ದಿ ಕೊಟ್ಬಿಟ್ರಲ್ಲ. ಪರಿಮಳ, ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಇಲ್ವಾ ಮತ್ತೆ? ಇಷ್ಟು ದಿನ ಆಡ್ಕೊಳ್ತಿದ್ರು ನಮ್ಮೂರ್ನವ್ರು. ಗಂಡ್ಸನ್ ಸುತ್ತಿದ್ಲು, ಇವಳಿಗೆ ಮಕ್ಳಾಗುತ್ತೆ ಅಂತಿದ್ರು. ಅದಾದ್ರೂ ಪರವಾಗಿಲ್ಲ, ಸುಳ್ಳನ್ ಸತ್ಯ ಮಾಡಿ ಮಗುನ್ ದಾಟಿದ್ಲು. ಅವಳು ಹೊಟ್ಟೆಲ್ ಮಗು ಹುಟ್ಟುತ್ತಾ ಅಂತ ಆ ಹೂ ಮಾರೋನ್ ಹೆಂಡ್ತಿ ದಿನ ಶಾಪ ಹಾಕ್ತಿದ್ಲು. ಅಳಿ ಅಂದ್ರೆ ನನ್ನ ಮಗಳು ಎಷ್ಟು ದೊಡ್ಡ ತಪ್ಪು ಮಾಡಿದಾಳೆ ಅಂತ ಇಡೀ ಊರಿಗೆ ಗೊತ್ತು. ಅದನ್ನೆಲ್ಲ ನಿಮ್ ಹೊಟ್ಟೆಗೆ ಹಾಕೊಂಡು ನನ್ನ ಮಗಳು ಹೊಟ್ಟೆ ತುಂಬಿಸ್ಬಿಟ್ರಿ. ನಾನ್ ನಿಮ್ ಋಣಕ್ಕೆ ಬಿದ್ದೋದೆ ಅಳಿ ಅಂದ್ರೆ, ನಾನ್ ನಿಮ್ ಋಣಕ್ಕೆ ಬಿದ್ದೋದೆ. ಮೇಷ್ಟ್ರೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಎಲ್ಲ ಕೊಡ್ಬೇಕಾದ್ದು ಕ್ಷಮೆ ಅಂತ ನೀವು ತಾನೇ ಮಕ್ಕಳಿಗೆ ಹೇಳ್ಕೊಡೋದು. ಅಂತೂ ನೀವು ಹೇಳ್ದಂಗ ನಡ್ಕೊಂಡ್ಬಿಟ್ರಿ. ಮೇಷ್ಟ್ರೆ, ನೀವು ನಿಜವಾಗ್ಲೂ ಒಬ್ಬ ದೈವಿಕ ಪುರುಷರು. ಅಲ್ಲ, ನೋವು ಗೀವು ಕಾಯಿಲೆ ಕಸಾಲೆ ಅಂದ್ರೆ ಅರ್ಧ ರಾತ್ರಿ ಬಂದು ಈ ಪಂಡಿತ ವೆಂಕಟಪ್ಪನ ಮನೆ ಬಾಗಿಲು ತೊಡ್ತೀರಾ. ಇಂಥ ಒಳ್ಳೆ ವಿಷಯಕ್ಕೆ ಒಂದು ಮಾತು ತಿಳಿಸೋದು ಬೇಡವೋ? ಈಗ ಅದೆಲ್ಲ ಯಾಕೆ? ಮೊದ್ಲು ನನ್ನ ಮಗಳು ನೋಡಿ ಹೋಗಿ. ಎಲ್ಲಮ್ಮ ಜರ್ಗಮ್ಮ, ಪರಿಮಳ, ಯಾಕಮ್ಮ ಅಳ್ತಾ ಇದ್ಯಾ? ಹೆರಿಗೆ ಅಂದ್ರೆ ಹೆದರಿಕೆನೆ? ಹೆದರ್ಕೋಬೇಡ, ನಾನೇ ನಿಂತು ನಿನ್ ಹೆರಿಗೆ ಮಾಡಿಸ್ತೀನಿ. ಪಂಡಿತ್ರೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಅವಳಿ ಜವಳಿನ ಅಥವಾ ನಿಮ್ ನಾಟಿ ವೈದ್ಯದಲ್ಲಿ ಅದೇನು ಅಂತಲೇ ಗೊತ್ತಾಗ್ಲಿಲ್ವೋ? ಆಲೆ ಬಾರ್ಸೋದ್ ನಿಲ್ಲಿಸ್ರಯ್ಯ. ನೋಡಿ, ಇಲ್ಲಿ ನಾವು ನೀವು ಸಂತೋಷ ಪಡುವಂತ ವಿಷಯ ಏನೂ ಇಲ್ಲ. ಇದು ಬರೀ ಪಿತ್ತದ ವಾಂತಿ. ಬನ್ನಿ ಎಲ್ರು ಹೋಗೋಣ.
ಮಾಡ್ತಿದ್ದೀರಾ? ಲೇ ಅಂದಾನಿ, ಬಿರ್ಬಿರ್ನೆ ಸಾಮಾನು ಇಳಿಸಿ ಒಳಗ್ ತಗೊಂಡೋಗಿಡ್ಲಾ? ಬೀದಿಲೇ ನಿಂತು ಮಾತಾಡ್ತಿದ್ದೀರಲ್ಲ, ಒಳಗ್ ಬನ್ನಿ. ನಾವೇನು ಬೀಗರ ತರ ಬೀಗೋದಕ್ ಬಂದಿಲ್ಲ, ಹೆತ್ರುಣ ತೀರ್ಸ್ಬಿಟ್ಟು ಹೋಗಕ್ ಬಂದಿದೀವಿ. ಮೇಷ್ಟ್ರಂಕರಿ. ಮೇಷ್ಟ್ರ ಯಾಕೆ? ಲಕ್ಷಣ ಮಗಳಿಯ ಅಂದ್ರೆ ನಿಮ್ ಮರ್ಯಾದೆ ಕಡಿಮೆ ಆಗತ್ತಾ? ಯಾರಿಗೇನ್ ಮರ್ಯಾದೆ ಕೊಡ್ಬೇಕು ನನಗೂ ಗೊತ್ತೈತೆ. ಮೇಷ್ಟ್ರಂಕರಿಯೇ. ಓ, ತುಂಬಾ ಜಾಸ್ತಿ ಆಗೋಯ್ತಲ್ಲ ನಿಮ್ದು. ಏನ್ರಿ, ನಿಮ್ಮ ನೋಡೋದಿಕ್ಕೆ ಈ ಊರಿನ ಚೇರ್ಮನ್ ಬಂದಿದ್ದಾರೆ. ಚೇರ್ಮನ್ರ? ಯಾರು, ನಿಮ್ಮ ಅಪ್ಪ ತಾನೇ? ಆ, ಇಲ್ಲ, ನಿಮ್ಮ ಮಾವ ವರೋಪಚಾರ ಮಾಡಕ್ ಬಂದಿದ್ದಾರೆ. ಅದ್ ಏನೇನ್ ಬೇಕೋ ಎಲ್ಲ ಕೇಳಿ ತಗೊಳ್ಳಿ. ಬೇರೆಯವರು ನೀತಿ ತಪ್ಪೋದು, ನಾವು ತಪ್ಪವ್ರಲ್ಲ. ಕೊಡೇಲಿ. ಈಗ ವರದಕ್ಷಿಣೆ ಕೊಡಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೋಸ್ಕರ ಮನೆ ಪತ್ರ ಇಟ್ಟಿದ್ದೀನಿ. ಇನ್ನು 10 ದಿವಸ ಆದ್ಮೇಲೆ ದುಡ್ಡು ಕೊಟ್ಬಿಟ್ಟು ಪತ್ರ ಬಿಡಿಸ್ಕೊಂಡು ಹೋಯ್ತೀನಿ. ಓಹ್, ಈ ವರೋಪಚಾರಗೋಸ್ಕರ ನಾನ್ ನಿಮ್ ಮಗಳನ್ನ ಮದುವೆ ಆಗಿರೋದು? ಇಲ್ಲ ಅಂದ್ರೆ ನಡ್ಬೀದಿಲಿ ನನ್ನ ಮಗಳನ್ನ ದನಕ್ಕೆ ಕೊಡ್ದಂಗ್ ಹೊಡಿಬೇಕಾದ್ರೆ ಅಂತ ತಪ್ಪೇನೇ ನಡೀತು? ಇದೆಲ್ಲ ಅದಕ್ಕ? ಮತ್ತೆ ಮದ್ವೆ ಆದ ಮಾನೇ ದಿನಾನೇ ಹೆಂಡತಿನ ಗಂಡ ರಸ್ತೆಯಲ್ಲಿ ನಿಲ್ಸಿ ಅವಮಾನ ಮಾಡ್ಬೇಕಾದ್ರೆ ಈ ದೇಶದಲ್ಲಿ ಇನ್ನೇನೇ ಆ ಕಾರಣ ಇರ್ತದೆ? ಅಪ್ಪ ಚೇರ್ಮನ್ ಅಪ್ಪ, ನೀನು ಈ ಊರಿಗೆ ಚೇರ್ಮನ್ ಅಪ್ಪ, ನನ್ ಗಂಡನ್ಗಲ್ಲ. ಸ್ವಲ್ಪ ನಾಳೆಗೆ ಬೇಗ ಹಿಡಿದು ಮಾತಾಡು. ಏಯ್, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ಇಲ್ಲಿ ನೋಡಿ, ನಾನು ನೀತಿಗೆ ನಿಯತಿಗೆ ಬದುಕವನು, ಇದನ್ನೆಲ್ಲ ಇಷ್ಟಪಡೋದಿಲ್ಲ. ದಯವಿಟ್ಟು ಇದನ್ನೆಲ್ಲ ತಗೊಂಡೋಗಿ. ಅಯ್ಯೋ, ನೀವ್ಯಾಕ್ ಬೇಡ ಅಂತಿದ್ದೀರಾ? ಅವ್ರೇನು ಧರ್ಮಕ್ಕ ಕೊಡ್ತಿದಾರೆ ಇದನ್ನ? ಇಲ್ಲಿ ನೋಡಿ, ನಿಮಗ್ ಕೊಡ್ತಾ ಇರೋದು ಇಷ್ಟೇ ಅಂತ ಆಸೆನ ಒಳಗೆ ಮಾಡಿಕೋಬೇಡಿ. ನಿಮ್ಗಿನ್ನು ಏನೇನ್ ಬೇಕೋ ಕೇಳಿ, ಕಷ್ಟನೋ ನಷ್ಟನೋ ತಂದ್ಕೊಡ್ತೀನಿ. ಇಲ್ಲಿ ನೋಡೆ, ಆ? ಇದ್ರಲ್ಲಿ ಯಾವ್ದಾದ್ರು ಒಂದು ಸಾಮಾನು ಒಳಗ್ ಬಂದ್ರೆ ನಾನ್ ಸತ್ತಾಗೆ. ಜ್ಞಾಪಕ ಇಟ್ಕೊ. ಅಯ್ಯೋ, ಈ ದರಿದ್ರ ಸಾಮಾನ್ಗೋಸ್ಕರ ನೀವ್ಯಾಕ್ರಿ ಸಾಯ್ಬೇಕು? ನಿಮಗ್ ಬೇಡವಾದ್ದು ನನಗ್ ಯಾಕ್ರಿ? ನನಗೆ ಈ ತಪ್ಲೆ ಕೊಳಗ ಎಲ್ಲ ನನ್ ಗಂಡನೇ. ತಗೊಂಡ್ ಹೋಗಿ. ನೋಡಿದ್ರೇನ್ರಿ ಅವ್ಳ ದಿಮಾಕಿನ ಮಾತು? ಅವಳು ನಂದೇನೇ ಪ್ರಯೋಜನ? ಅಮಾವಾಸ್ಯೆ ದಿನ ಅವಳನ್ನ ಹೆತ್ತೆಲ್ಲ ನಿನ್ಗನ್ಬೇಕು. ನಡಿ. ಪರಿಮಳ, ಶ್ರೀದೇವಿ ಅಂತ ಪ್ರಾಣ ಬಿಡ್ತಿಯಲ್ಲೇ. ನಮ್ಮೂರ್ ಟೆಂಟ್ಗೆ ಶ್ರೀದೇವಿ ಸಿನಿಮಾ ಬಂದಿದೆ. ನಾನು ನನ್ ಗಂಡ ಹೋಗ್ತಾ ಇದ್ದೀವಿ. ನೀನು ಬರ್ತೀನಿ? ನಾನ್ ಬರಲ್ಲಮ್ಮ. ನಮ್ಮ ಯಜಮಾನ್ರಿಗೆ 1000 ಕೆಲ್ಸ. ಹೆಂಡತಿನ ಸಿನಿಮಾ ಕರ್ಕೊಂಡು ಹೋಗೋಷ್ಟು ಟೈಮು ಅವ್ರಿಗೆ ಎಲ್ಲಿದೆ? ಅಯ್ಯೋ, ಅವ್ರು ಬರ್ದಿದ್ರೇನಂತೆ. ನೀನ್ ಬಾ, 3 ಸೇರಿ ಹೋಗೋಣ. ನೀನು ನಿನ್ ಗಂಡನ್ ಪಕ್ಕದಲ್ಲಿ ಕೂತ್ಕೊಂಡು ನೋಡಕ್ ಹೋಗ್ತಾ ಇದೀಯಾ? ಮತ್ತೆ ನಾನ್ ಯಾಕೆ? ನೀನ್ ಹೋಗು. ಏನೇ ಇದು, ಸನ್ಯಾಸಿನಿ ಆಗ್ಬಿಟ್ಯಾ? ಶ್ರೀದೇವಿ ಅಂದ್ರೆ ಊಟ ತಿಂಡಿ ಎಲ್ಲಾ ಬಿಟ್ಟು ಬರ್ತಿದ್ಯಲ್ಲೇ, ಮದ್ವೆ ಆದ್ಮೇಲೆ ಎಲ್ಲಾ ಬಿಟ್ಬಿಟ್ಯಾ? ಸರಿನಮ್ಮ, ಬರ್ತೀನಿ. ನನಗ್ ಮನೇಲೆ ದೊಡ್ಡ ಸಿನಿಮಾ ಇದೆಯಮ್ಮ. ನನ್ ಗಂಡ ಹೇಳ್ದಾಗ ತಾನೇ ನಾನ್ ಕೇಳ್ಬೇಕು. ಬೆಳಿಗ್ಗೆಯಿಂದ ಗಾಣದೆ ತಿಂತಾರ ದುಡಿತೀನಿ. ನನ್ ಗಂಡನ ಕಾಫಿ ಮಾಡ್ತೀನಿ, ನೀರ್ ಕಾಯಿಸ್ತೀನಿ, ಅಡ್ಗೆ ಮಾಡ್ತೀನಿ, ಬಟ್ಟೆ ಒಗಿತೀನಿ, ಹಿಟ್ಟು ಬೀಸ್ತೀನಿ. ಈ ಸಂತೋಷದಲ್ಲೇ ನನ್ ಹೊಟ್ಟೆ ತುಂಬ ಹೋಗುತ್ತೆ. ಇನ್ ಸಿನಿಮಾ ಬೇರೆ ಕೇಡು. ಕಾಫಿ ಮಾಡ್ತಾ ಇದ್ಯಾ? ಕಾಣಿಸ್ತಿಲ್ವಾ? ಕಾಫಿ ಎಲ್ಲ ಬೇಡ, ಬಟ್ಟೆ ಬದಲಾಯಿಸ್ಕೊ, ಸಿನಿಮಾಗೆ ಹೋಗೋಣ. ನಿಜವಾಗ್ಲೂ? ಅಯ್ಯೋ, ಬೇಗ ಬನ್ರಿ, ಟೈಮ್ ಆಯ್ತು. ಬೇಗ ಕೊಡಿ. ಏನೇ ಅದು ಶಬ್ದ? ಏನೋ ಬಿದ್ದಂಗಾಯ್ತಲ್ಲ. ಮೊಳೆ ಲೂಸ್ ಆಗಿತ್ತು ಅಂತ ಕಾಣುತ್ತೆ. ನಾಳೆ ನಾನು ಹೊಸ ಕಟ್ನ ಹಾಕಿಸ್ತೀನಿ ಬಿಡಿ. ಸರಿ, ನಡಿ ಹೋಗೋಣ. ಸ್ವಲ್ಪ ಇರಿ, ಗುಡಿಸ್ ಬಂದ್ಬಿಡ್ತೀನಿ. ಮುನಿಯಕ್ಕ, ನಾನು ನಮ್ಮ ಯಜಮಾನ್ರು ಶ್ರೀದೇವಿ ಸಿನಿಮಾಗೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ತಾತ, ನಾನು ನಮ್ಮ ಯಜಮಾನ್ರು ಸಿನಿಮಾಗೆ ಹೋಗ್ತಾ ಇದೀವಿ. ಚೆನ್ನಾಗಿರಮ್ಮ. ಅಕ್ಕ, ನಾನು ನಮ್ಮ ಯಜಮಾನ್ರು ಸಿನಿಮಾಗೆ ಹೋಗ್ತಾ ಇದೀವಿ. ನಮ್ಮ ಅಪ್ಪ ಅಮ್ಮಗೆ ಹೇಳ್ಬಿಡ್ತೀಯ ಅಕ್ಕ? ಹೇಳ್ತೀನಿ. ಹುಚ್ಚಿ ತರ ಬೀಜಲ್ಲಿ ಲೊಟ ಅಂತ ಡಂಗೂರ ಬಾರಿಸ್ದೆ. ಗಂಭೀರವಾಗಿ ಬಾ. ಅಯ್ಯೋ ದೇವ್ರೆ, ಏನೋ ಇದು ಅನ್ಯಾಯ. ಇವನ್ ಕಣ್ಣು ಇಷ್ಟಪ್ಪ ಊದ್ಕೊಂಡಿದೆ. ಹೆಂಗೆ ಇಟ್ಬಿತ್ತ ಇಷ್ಟು? ಅವ್ರ ಚಿಕ್ಕಮ್ಮ ಸೌದೆ ತಗೊಂಡು ಹೊಡೆದ್ಬಿಟ್ಲು.
ಅಯ್ಯೋ ಶಿವನೇ, ಅಂತ ತಪ್ಪು ನೀನೇನಪ್ಪ ಮಾಡ್ದೆ? ಇವ್ರ ಚಿಕ್ಕಮ್ಮ ಅವ್ರ ಮಗನ್ ಮಾತ್ರ ಹೊಸ ಬಟ್ಟೆ ಕೊಡ್ಸಿದ್ಲು, ನಂಗೂ ಕೊಡ್ಸು ಚಿಕ್ಕಮ್ಮ ಅಂತ ಕೇಳಿದಕ್ಕೆ ಏನೋ ನನ್ ಮಗನ್ ಸಮ ನೀನು ಇರ್ಬೇಕಂತ ಏನೋ ಅಂತ ಸೌದೆ ತಗೊಂಡ್ ಬರ್ಸಿದ್ಲು. ಅವರಪ್ಪಂಗೆ ಬಡ್ಕೊಂಡೆ 2ನೇ ಮದುವೆ ಮಾಡ್ಕೊಂಬೇಡ ಅಂತೇಳಿ. ಕೇಳಿಲ್ಲ. ನನ್ಗೆ ಆವಾಗಲೇ ಗೊತ್ತು ಚಿಕ್ಕಮ್ಮನ ಕೈಗೆ ಸಿಕ್ಕಿದ್ರೆ ಇವನ್ ಕತೆ ಇಷ್ಟೇ ಅಂತ. ಇವ್ರ ಅಪ್ಪಂದೇನಪ್ಪ ತಪ್ಪು? ಇವ ಚಿಕ್ಕಮ್ಮ ಬಂದ್ ಹೊಸಲ್ಲಿ ಇವನ್ನ ತನ್ನ ಮಗು ಅಂತ ಎತ್ಕೊಂಡು ಊರೆಲ್ಲ ಸುತ್ತೋಳು. ಅವಳ ಹೊಟ್ಟೆಲ್ ಒಂದ್ ಮಗು ಹುಟ್ಟಿದ್ಮೇಲೆ ತಾನೆ ಇವನಿಗೆ ಹಿಡ್ಕೊಂಡಿದ್ದು ಚಿಕ್ಕಮ್ಮನ್ ಭೂತ. ಒಂದೊಂದ್ ದಿನ ಒಂದೊಂದ್ ಕಾಟ ಈ ಮಗುಗೆ. ಒಂದಿನ ಪರ್ಕೆ ಪೂಜೆ, ಒಂದಿನ ಚಪ್ಲಿ ಪೂಜೆ. ಛೇ ಛೇ ಛೇ. ಪ್ರಪಂಚದಲ್ಲಿ ಹೆತ್ತಮ್ಮನೆ, ಚಿಕ್ಕಮ್ಮನೆ. ಯಾಕೋ ನನಗೆ ತಲೆ ನೋಯ್ತಾ ಇದೆ. ನಾಳೆ ಹೋಗೋಣ ಸಿನಿಮಾಗೆ.